ಮಂಗಳೂರಿನ ಮಾತಾ ಅಮೃತಾನಂದಮಯಿ ಮಠಕ್ಕೆ ಮೇ 28ರಂದು ಆಗಮಿಸುವ ಸದ್ಗುರು ಶ್ರೀ ಮಾತಾ ಅಮೃತಾನಂದಮಯಿ ದೇವಿಯವರ ಕಾರ್ಯಕ್ರಮ ಬ್ರಹ್ಮಸ್ಥಾನಂ ಮಹೋತ್ಸವ ಮತ್ತು ಅಮೃತ ಸಂಗಮ 2026 ಇದರ ಪ್ರಯುಕ್ತ ಚಪ್ಪರ ಮುಹೂರ್ತ ಕಾರ್ಯಕ್ರಮ ಜರುಗಿತು. ಸ್ವಾಮಿನಿ ಮಂಗಳಾಮೃತ ಪ್ರಾಣಾವರ ಉಪಸ್ಥಿತಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್ ಅವರು ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಮಾನವ ಮಹಾದೇವತ್ವಕ್ಕೆ ಏರುವ ಪುಣ್ಯಭೂಮಿ ಭಾರತ, ನಡೆದಾಡುವ ಮಾತನಾಡುವ ದೇವರಾದ ಮಾತಾ ಅಮೃತಾನಂದಮಯಿ ದೇವಿಯವರು ಜಗತ್ತಿಗೆ ಪ್ರೇಮದ ಸಂದೇಶಗಳನ್ನು ಸಾರುತ್ತಿದ್ದಾರೆ. ಪ್ರೀತಿ ಮತ್ತು ವಾತ್ಸಲ್ಯ ತಾಯಿಯ ಸಹಜ ಗುಣ. ಅಮ್ಮನವರು ಶ್ರೇಷ್ಠವಾದ ಶಿಕ್ಷಣ ಯಜ್ಞ, ಆರೋಗ್ಯ ಯಜ್ಞ ಮೊದಲಾದ 10 ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಇಲ್ಲಿನ ಸೇವಾ ಸಮಿತಿಯು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಕಳೆದ ಹಲವು ವರ್ಷಗಳಿಂದ ಮಾಡುತ್ತಾ ಬಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇವತೆಗಳು ಕುಣಿದಾಡಿರ್ತಕ್ಕಂಥ ನೆಲ ಯಾವುದು ಹೇಳಿದ್ರೆ ಭಾರತ. ಹಾಗಾಗಿ ಇಲ್ಲಿ ಆಧ್ಯಾತ್ಮಿಕ ನೆಲೆ ಬಹಳ ಗಟ್ಟಿಯಾಗಿರ್ತಕ್ಕಂಥ ಆಧ್ಯಾತ್ಮ ನೆಲೆ. ಬಾಕಿ ಎಲ್ಲ ಮತ ಧರ್ಮದಲ್ಲಿ ಭಗವಂತನನ್ನ ಓಲೈಕೆ ಮಾಡಬಹುದು, ಆದರೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯಲ್ಲಿ ಭಗವಂತನೇ ಆಗಬಹುದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ನೆಲ. ಹಾಗಾಗಿ ಮಾನವ ಮಹಾದೇವತ್ವಕ್ಕೆ ಏರುವ ತನ್ನ ಆಧ್ಯಾತ್ಮ ದೃಷ್ಟಿಯ ಮುಖಾಂತರ ಭಗವ ಸಂಧಾನ ಮಾಡಿಕೊಳ್ಳುವ ಒಂದು ಪುಣ್ಯ ಭೂಮಿ ಭಾರತ. ಹಾಗಾಗಿ ಈ ಭಾರತದಲ್ಲಿ ಶಂಕರಾಚಾರ್ಯರಿಂದ ಹಿಡಿದು 10 ಜನ ಶ್ರೇಷ್ಠವಾಗಿರ್ತಕ್ಕಂಥ ಆಧ್ಯಾತ್ಮದ ಮುಖಾಂತರ ಗುರುಗಳಾಗಿರ್ತಕ್ಕಂಥ ಕಂಡಿದ್ದೇವೆ. ಜೀವನದಲ್ಲಿ ಸೌಭಾಗ್ಯಗಳು ಕೆಲವು ಸಾರಿ ಬರ್ತವೆ. ಆ ಭಾಗ್ಯದಲ್ಲಿ ಇದು ನನ್ನ ಭಾಗ್ಯ ಅಂತ ತಿಳ್ಕೊಳ್ತಾನೆ ಮಾತಾ ಅಮೃತಾನಂದಮಯಿ ಬರತಕ್ಕಂಥ ಸಹಸ್ರಾರು ಜನ ಸೇರ್ತಕ್ಕಂಥ ಆ ತಾಯಿಯ ಅನುಗ್ರಹ ಪಡೆಯತಕ್ಕಂಥ ಕಾಲಘಟ್ಟದಲ್ಲಿ ಈ ಮೇಲ್ಛಾವಣಿಯ ನಿರ್ಮಾಣದ ಸಂದರ್ಭದಲ್ಲಿ ಅದಕ್ಕೆ ಶಿಲಾನ್ಯಾಸ ಮಾಡತಕ್ಕಂಥ, ಅದಕ್ಕೆ ಗುದ್ದಲಿ ಪೂಜೆ ಮಾಡತಕ್ಕಂಥ ಕಾರ್ಯ. ಗೌರವಾಧ್ಯಕ್ಷರಾದ ಡಾ ಜೀವರಾಜ್ ಸೊರಕೆಯವರು ಮಾತನಾಡಿ, ಅಮ್ಮನವರು ಈ ಬಾರಿ ರಾಜ್ಯದಲ್ಲಿ ಏಕೈಕ ಸ್ಥಳಕ್ಕೆ ಭೇಟಿ ನೀಡುತ್ತಿರುವುದು, ಅದರಲ್ಲಿ ಮಂಗಳೂರಿನಲ್ಲಿ ಈ ಕಾರ್ಯಕ್ರಮ ನಡೆಸುವ ಸೌಭಾಗ್ಯ ಇಲ್ಲಿನ ಭಕ್ತರ ಪಾಲಿಗೆ ಲಭಿಸಿದೆ. ಮಂಗಳೂರಿನ ಕಾರ್ಯಕ್ರಮ ಎಂದರೆ ಅದು ಶ್ರೇಷ್ಠ ಮಟ್ಟದ ಕಾರ್ಯಕ್ರಮವಾಗಿರುತ್ತದೆ ಎಂಬ ಅನುಭವ ಅಸಂಖ್ಯಾತ ಭಕ್ತರದ್ದಾಗಿದೆ. ಅವರೆಲ್ಲರೂ ಅಮ್ಮನವರ ದರ್ಶನಕ್ಕೆ ಮಂಗಳೂರನ್ನ ಆಯ್ಕೆ ಮಾಡುತ್ತಿರುವ ಕಾರಣ ನಮ್ಮ ಜವಾಬ್ದಾರಿ ಬಹಳ ಮಹತ್ವದ್ದಾಗಿದೆ ಎಂದರು. ಆದಷ್ಟು ಹೆಚ್ಚಿನ ಭಕ್ತರು ಪೂಜೆ ಸಲ್ಲಿಸುವ ಮೂಲಕ ಅಮ್ಮನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಸರ್ವರ ಸಹಕಾರವನ್ನ ಕೋರಿದ್ರು. ನಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಆದಷ್ಟು ಫಂಡ್ ರೈಸಿಂಗ್ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಬೇಕು. ನಮಗೆ ದೊಡ್ಡ ಮಟ್ಟದಲ್ಲ, ಪೂಜೆಗಳ ರೀತಿಯ ಹಣ ಬಂದು ಸಾಕು. ಎಲ್ಲರೂ ನಮಗೆ ಯಾವಾಗಲೂ ಬಂದದ್ದು ಹೆಚ್ಚಿನ ಹಣ ಈ ಜನರ ಭಕ್ತರ ಪೂಜೆ ಮಾಡಿದ್ದೀವಿ. ನಾವು ದೊಡ್ಡ ದೊಡ್ಡ ಹಣ ಕೊಟ್ಟವ್ರ ಜನ ಇದ್ದರೂ ಅದು ಅಷ್ಟು ಕಮ್ಮಿ. ಈ ರೀತಿ ಹೆಸರನ್ನು ಅದೇ ರೀತಿ ನಾವೆಲ್ಲರೂ ಇದು ನಮಗೆ ಒಂದು ನಮ್ಮ ಕೊಟ್ಟ ಒಂದು ಅಪರ್ಚುನಿಟಿ ಚಾನ್ಸ್ ಅಂತ ಹೇಳಿಕೊಂಡು ನಾವೆಲ್ಲರೂ ಇನ್ನು ಒಂದು ದಿವಸದಲ್ಲಿ ಕಂಪ್ಲೀಟ್ ಇದರಲ್ಲಿ ಎಫರ್ಟ್ ಹಾಕಿ ಈ ಪ್ರೋಗ್ರಾಮ್ ಚೆನ್ನಾಗಿ ನಡೆಸಬೇಕು. ಮಂಗಳಾಮೃತ ಪ್ರಾಣಾವರ ಸ್ವಾಮಿನಿ ಮಂಗಳಾಮೃತ ಪ್ರಾಣಾವರು ಆಶೀರ್ವಚನವಿದ್ದು, ಅಮ್ಮನವರ ಭೇಟಿಯ ಬಗ್ಗೆ ಕಳೆದ 7 ವರ್ಷಗಳಿಂದ ಕಾತರದಿಂದ ಕಾದು ಕುಳಿತ ಭಕ್ತರಿಗೆ ಇದೊಂದು ಉತ್ತಮ ಅವಕಾಶವಾಗಿದ್ದು, ಹೆಚ್ಚಿನ ಜನರು ಇದರ ಪ್ರಯೋಜನವನ್ನು ಪಡೆಯುವಂತೆ ಕರೆಯಿದ್ದರು. 2019ರ ನಂತರ ಅಮ್ಮ ಇಲ್ಲಿಗೆ ಬರುವ ವಿಷಯದಲ್ಲಿ ತುಂಬ ಕಾತರದಾಗಿ ಅಮ್ಮ ಬರ್ತಾರೆ ಅಂತ ನೋಡ್ಕೊಳ್ತಾ ಇದ್ವಿ. 2020ರಲ್ಲಿ ಅಮ್ಮ ಕ್ಯಾಲಿಕಟ್ ಬಂದರು, ಮತ್ತು ಮಂಗಳೂರು ಬಾರದೆ ಅಮ್ಮ ನೇರ ತ್ರಿವೇಂದ್ರಂ ಹೋದರು. ಆಮೇಲೆ ಕೋವಿಡ್ ಬಂತು. 2024ರಿಂದ ಅಮ್ಮ ಮಂಗಳೂರಿಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಮಗೆ ಇದು ನಿಜವಾಗಿ ಹೇಳುವುದಾದರೆ ಕನಸೆ. ಯಾವತ್ತೂ ಅಲ್ಲಿಂದ ಪಬ್ಲಿಷ್ ಆಗುವವರೆಗೆ ನಾವು ನಂಬಲಿಲ್ಲ ಅದು ಸತ್ಯ, ನಿಜವಾಗಿ ಅಮ್ಮ ಬರ್ತಾ ಇದ್ದಾರಾ ಅಂತ. ಹಾಗೆ ಇದು ಖಂಡಿತವಾಗಿ ಸಂತೋಷದ ವಿಷಯ. ಇನ್ನು ಇಂಥ ದಿವಸಗಳು ನೋಡಲಿಕ್ಕೆ ಸಿಗ್ತದ ಅಂತ ಕೂಡ ಗೊತ್ತಿಲ್ಲ. ಹಾಗಾಗಿ ಇಂಥ ಒಂದು ಸಂದರ್ಭವನ್ನು ಇದು ನಳಿನ್ ಕುಮಾರ್ ಕಟೀಲ್ ಹೇಳಿದ ಹಾಗೆಯೇ ನಮಗೆ ಇದು
ನನ್ನ ಅನುಭವಕ್ಕೆ ಬಂದದ್ದು ಹೇಳುವುದಾದರೆ ಅಮ್ಮನವರು ದೇವರ ಪ್ರತಿರೂಪ ಈ ಭೂಮಿಯಲ್ಲಿ. ನಮ್ಮ ಎಲ್ಲ ಭಕ್ತರ ಅನುಭವ ಕೂಡ ಅದುವೇ. ಗೌರವಾಧ್ಯಕ್ಷರಾದ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಅವರು ಕಾರ್ಯಕ್ರಮ ನಿರೂಪಣೆ ಮಾಡಿ ಅಮ್ಮನ ಕಾರ್ಯಕ್ರಮದ ಸ್ವರೂಪವನ್ನು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಗಣೇಶ್ ಹೊಸಪೆಟ್ಟು, ಗೌರವಾಧ್ಯಕ್ಷರಾದ ಸಿಎ ವಾಮನ ಕಾಮತ್, ಮುರಳೀಧರ್ ಶೆಟ್ಟಿ, ವಾಮನ್ ಮೈಂದನ್, ಚಂದ್ರಹಾಸ್ ಸುವರ್ಣ, ಗಣೇಶ್ ಕೆ, ಕೃಷ್ಣ ಶೆಟ್ಟಿ, ಅಮೃತ ವಿದ್ಯಾಲಯ ಪ್ರಾಂಶುಪಾಲೆ ಮಧುಲಿಕಾ ರಾವ್, ಸೇವಾ ಸಮಿತಿಯ ಪದಾಧಿಕಾರಿಗಳು, ಆಯುಧ ಮಂಗಳೂರು ಮತ್ತು ಅಮ್ಮನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.